ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಯುದ್ಧ ಭಾರತ ಹಾಗೂ ಪಾಕಿಸ್ತಾನ ಈ ಎರಡೇ ದೇಶಗಳ ನಡುವೆ ನಡೀತಿರೋದಲ್ಲ. ರಣಾಂಗಣದಲ್ಲಿ ಇರೋದು ಎರಡೇ ದೇಶ ಇರಬಹುದು, ಆದರೆ ಹೊರಗೆ ತುಂಬಾ ದೇಶಗಳಿಗೆ ಈ ಯುದ್ಧ ಬೇಕು, ಯುದ್ಧದಿಂದ ಲಾಭ ಬೇಕು. ಇದೊಂತರಹ ಜಿಯೋ ಪಾಲಿಟಿಕ್ಸ್. ನಮ್ಮೂರಲ್ಲಿ ಯಾರೋ ಇಬ್ರು ಚೆನ್ನಾಗಿ ಗಲಾಟೆ ಮಾಡಿಕೊಂಡು ಬಡಿದಾಡ್ಕೊಳ್ತಾ ಇದ್ರೆ ನಿಂತ್ಕೊಂಡು ಮಜಾ ತಗೊಳ್ಳೋರೇ ಜಾಸ್ತಿ. ಅವರಿಗೆ ಗಲಾಟೆ ನಿಲ್ಲಬಾರ್ದು, ಯಾರಾದರೂ ಒಬ್ರು ಹೊಡ್ಕೊಂಡು ಸಾಯ್ಬೇಕು. ಒಟ್ಟಿನಲ್ಲಿ ಅವರಿಗೆ ಎಂಟರ್ಟೈನ್ಮೆಂಟ್ ಬೇಕು ಅಷ್ಟೇ. ಇಲ್ಲಿ ಭಾರತ ಪಾಕಿಸ್ತಾನದ ಯುದ್ಧವೂ ಹಾಗೆ. ರಣಾಂಗಣದಲ್ಲಿ ಇಬ್ಬರೇ ಇದ್ರೂ ಕೂಡ ಹಿಂದೆ ತುಂಬಾ ಜನ ಕಾಯ್ತಾ ಇದ್ರು. ಬಟ್ ಯಾವಾಗ ಆಲ್ ಆಫ್ ದಿ ಸಡನ್ ಯುದ್ಧ ನಿಲ್ತು, ಕದನ ವಿರಾಮದ ಘೋಷಣೆ ಅಂತಾಯ್ತು, ಕೆಲವರ ನಂಜು ಹೊಟ್ಟೆಯಿಂದ ಮೇಲೆ ಬರೋದಕ್ಕೆ ಶುರುವಾಯಿತು. ಎಕ್ಸ್ಪೆಷಲಿ ಚೀನಾಗೆ ಸಿಕ್ಕಾಪಟ್ಟೆ ಸಿಟ್ಟಾಗಿದೆ. ಯಾರ ಮೇಲೆ? ಪಾಕಿಸ್ತಾನದ ಮೇಲೆ. ಭಾರತದ ಸಿಂಧೂರ್ ಆಪರೇಷನ್ ನಂತರ ಪಾಕಿಸ್ತಾನದ ಕಡೆಯಿಂದ ಡ್ರೋನ್ ಅಟ್ಯಾಕ್, ಇದೆಲ್ಲದರ ಬಳಿಕ ಭಾರತ ಹಾಗೂ ಪಾಕಿಸ್ತಾನದ ಕದನ ವಿರಾಮಕ್ಕೆ ಒಪ್ಕೊಳ್ತಾರೆ. ಪಾಕಿಸ್ತಾನದ ಡಿಜಿಎಂಒ ಭಾರತದ ಡಿಜಿಎಂಒಗೆ ಕಾಲ್ ಮಾಡಿ ಕದನ ವಿರಾಮಕ್ಕೆ ಮನವಿ ಮಾಡ್ತಾರೆ. ಈ ಕದನ ವಿರಾಮದ ಕ್ರೆಡಿಟ್ ಅನ್ನು ಅಮೆರಿಕದ ಡೊನಾಲ್ಡ್ ಟ್ರಂಪ್ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಇದೆಲ್ಲದರ ನಂತರ ಚೀನಾ ಯಾಕೆ ಸಿಟ್ಟಾಗಿದೆ? ಭಾರತ ಹಾಗೂ ಪಾಕ್ ಯುದ್ಧ ನಿಂತರೆ ಅವರಿಗೇನು ಸಮಸ್ಯೆ? ಇದರ ಬಗ್ಗೆ ಈಗ ಚರ್ಚೆಯನ್ನು ಮಾಡೋಣ. ಚೈನಾ ಪಾಕಿಸ್ತಾನದ ಅತ್ಯಂತ ದೊಡ್ಡ ಪಾರ್ಟ್ನರ್, ಇದರಲ್ಲಿ ಅನುಮಾನವೇ ಬೇಡ. ಹೇಗೆ ಅಂದರೆ, ಚೈನಾ ಪಾಕಿಸ್ತಾನದಲ್ಲಿ ಬಹಳಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ, ಹಾಗೆ ಬಹಳಷ್ಟು ಮಿಲಿಟರಿ ಇಕ್ವಿಪ್ಮೆಂಟ್ಗಳನ್ನು ಕೂಡ ಕೊಟ್ಟಿದೆ. ಆದರೆ ಕದನ ವಿರಾಮ ಪ್ರಸ್ತಾವನೆಯಲ್ಲಿ ಪಾಕಿಸ್ತಾನದ ಡಿಜಿಎಂಒ ನೇರವಾಗಿ ಭಾರತದ ಡಿಜಿಎಂಗೆ ಕಾಲ್ ಮಾಡಿ ಕದನ ವಿರಾಮದ ಬಗ್ಗೆ ಮಾತಾಡ್ತಾರೆ. ಇದರ ಬಗ್ಗೆ ಚೀನಾಗೆ ಒಂದು ಚಿಕ್ಕ ಸುಳಿವು ಕೂಡ ಕೊಟ್ಟಿರಲ್ಲ. ಇದು ಚೀನಾದ ಸಿಟ್ಟಿಗೆ ಕಾರಣ. ಇದರಲ್ಲಿ ಇನ್ನೊಂದು ಆಶ್ಚರ್ಯದ ವಿಷಯ ಏನಂದ್ರೆ, ಭಾರತ ಕದನ ವಿರಾಮದ ಬಗ್ಗೆ ಅಧಿಕೃತವಾಗಿ ಘೋಷಿಸೋದಕ್ಕಿಂತ ಮುಂಚೆ ಅಮೆರಿಕದ ಪ್ರೆಸಿಡೆಂಟ್ ಟ್ರಂಪ್ ನಾವು ಈ ಕದನ ವಿರಾಮವನ್ನು ನಾವೇ ಮಾಡಿಸಿದ್ದೀವಿ ಅಂತ ಹೇಳಿಕೆ ಕೊಡ್ತಾರೆ. ಅಂದರೆ ಇಲ್ಲಿ ಒಟ್ಟಾರೆ ಈ ಭಾರತ ಪಾಕಿಸ್ತಾನದ ಕದನ ವಿರಾಮದ ವಿಚಾರದಲ್ಲಿ ಚೈನಾ ಮೂಲೆ ಗುಂಪಾಯಿತು. ಅಫ್ಕೋರ್ಸ್ ಚೈನಾಗೆ ಈ ವಿಷಯದಲ್ಲಿ ಅಸಮಾಧಾನ ಆಗೋದು ಸಹಜವೇ. ಚೈನಾ ಹಾಗೂ ಪಾಕಿಸ್ತಾನ ಐರನ್ ಬ್ರದರ್ಸ್ ಸಂಬಂಧ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತು. ಮಿಲಿಟರಿ, ಎಕನಾಮಿಕ್ ಹಾಗೆ ರಾಜತಾಂತ್ರಿಕತೆಯಲ್ಲಿ ಬಹಳ ಆಳವಾದ ಸಂಬಂಧ ಇದೆ. ಅಲ್ಲದೆ ಚೈನಾ ಸಿಪಿಇಸಿ ಮೇಲೆ $60 ಮಿಲಿಯನ್ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿದೆ. ಅಂದರೆ ಪಾಕಿಸ್ತಾನದ ಮೇಲೆ ಚೀನಾಗೆ ಈಗ ಹೋಲ್ಡ್ ಇದೆ. ಸೊ ಕದನ ವಿರಾಮದ ಬಗ್ಗೆ ಪಾಕಿಸ್ತಾನ ಚೈನಾಗೆ ತಿಳಿಸೋದಿಲ್ಲ ಅಂದರೆ ಚೈನಾ ಪಾಕಿಸ್ತಾನ ತನ್ನನ್ನು ಸೈಡ್ಲೈನ್ ಮಾಡಿದೆ ಅಂತ ಅರ್ಥ ಅಲ್ವೇ? ಇದಲ್ಲದೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ನಡೆದಂಥ ಬಿಕ್ಕಟ್ಟಿನ ಬಗ್ಗೆ ಪಾಕಿಸ್ತಾನ ಚೈನಾದ ಬಳಿ ಹೋಗೋದು ಬಿಟ್ಟು ಅಮೆರಿಕದ ಬಳಿ ಹೋದರೆ, ಇದ್ರ ಬಗ್ಗೆ ಅಮೆರಿಕ ಮಧ್ಯಸ್ಥಿಕೆ ಮಾಡಿತು ಅಂತಾದರೆ ಇದರಿಂದ ಚೈನಾ ತನ್ನ ಇಮೇಜನ್ನು ಗ್ಲೋಬಲ್ ಲೆವೆಲ್ನಲ್ಲಿ ಸ್ಥಾಪಿಸುವ ಪ್ರಯತ್ನ ಫೇಲ್ ಆಗುತ್ತೆ. ಜಾಗತಿಕ ಮಟ್ಟದಲ್ಲಿ ಬಿಡಿ, ಮೊದಲು ಚೈನಾ ತನ್ನ ನೆರೆ ದೇಶವಾದಂಥ ಪಾಕಿಸ್ತಾನದಂಥ ದೇಶವನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಹೇಗೆ? ಇನ್ನೊಂದು ಕಡೆ ಭಾರತದ ಬಗ್ಗೆ ಹೇಳೋದಾದರೆ, ಕದನ ವಿರಾಮದ ವಿಷಯದಲ್ಲಿ ಭಾರತ ಬಹಳ ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಕದನ ವಿರಾಮವನ್ನು ಅಮೆರಿಕ ಮಾಡಿಸಿದ್ದ ಇಲ್ವಾ ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇದೆ. ಆದರೆ ಕದನ ವಿರಾಮದ ಬಗ್ಗೆ ಭಾರತದ ನಿಲುವು ಮಾತ್ರ ಸ್ಪಷ್ಟ. ಈ ಕದನ ವಿರಾಮ ಕಾರ್ಯಾಚರಣೆ ನೇರವಾಗಿ ಮಿಲಿಟರಿ ಟು ಮಿಲಿಟರಿ ಕಾರ್ಯಾಚರಣೆಯಾಗಿತ್ತು ಅಂತ ಭಾರತ ಸ್ಪಷ್ಟಪಡಿಸಿದೆ. ಅದಲ್ಲದೆ ನರೇಂದ್ರ ಮೋದಿ ಅವರು ತಮ್ಮ ಭಾಷಣದಲ್ಲಿ ಪಾಕಿಸ್ತಾನದ ಡಿಜಿಎಂಒ ಮೊದಲು ಭಾರತದ ಡಿಜಿಎಂಗೆ ಕರೆ ಮಾಡಿದ್ರು, ಅದಕ್ಕಾಗಿ ಈ ಕದನ ವಿರಾಮ ನಡೆದಿದೆ ಅಂತ ಸ್ಪಷ್ಟಪಡಿಸಿದ್ರು. भारत की आक्रामक कार्रवाई के बाद पाकिस्तान बचने के रास्ते खोजने लगा. पाकिस्तान दुनिया भर में तनाव कम करने के लिए गुहार लगा रहा था और बुरी तरह पीटने के बाद इसी मजबूरी में 10 मई की दोपहर को पाकिस्तानी सेना ने हमारे डीजीएमओ को संपर्क किया. तब तक हम आतंकवाद के इंफ्रास्ट्रक्चर को बड़े पैमाने पर तबाह कर चुके थे. इसलिए जब पाकिस्तान की तरफ से गुहार लगाई गई, पाकिस्तान की तरफ से जब ये कहा गया
कि उसकी ओर से आगे कोई आतंकी गतिविधि और सैन्य दुस्साहस नहीं दिखाया जाएगा। तो भारत ने भी उस पर विचार किया। और मैं फिर दोहरा रहा हूं, हमने पाकिस्तान के आतंकी और सैन्य ठिकानों पर अपनी जवाबी कार्रवाई को अभी सिर्फ स्थगित किया है। आने वाले दिनों में हम पाकिस्तान के हर कदम को इस कसौटी पर मापेंगे कि वो क्या रवैया अपनाता है। ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನಂದ್ರೆ, ದಿನಾಂಕ ಮೇ 10 ಸಂಜೆ 5 ಗಂಟೆಗೆ ಈ ಕದನ ವಿರಾಮ ಹೇರಲಾಗುತ್ತೆ ಅಂತ ಘೋಷಿಸಲಾಗಿತ್ತು. ಆದರೆ ಅವತ್ತೇ ರಾತ್ರಿ 9 ಗಂಟೆಗೆ ಪಾಕಿಸ್ತಾನ ಕದನ ವಿರಾಮದ ಉಲ್ಲಂಘನೆ ಮಾಡ್ತು ಅನ್ನೋ ಸುದ್ದಿ ಬರುತ್ತೆ. ಜಮ್ಮು ಹಾಗೂ ಉದ್ದಂಪುರದಲ್ಲಿ ಹಲವಾರು ಡ್ರೋನ್ಗಳಿಂದ ದಾಳಿ ಮಾಡಲಾಗಿತ್ತು. ಹಾಗಾದ್ರೆ ಪಾಕಿಸ್ತಾನ ಯಾಕೆ ಈ ಸೀಸ್ ಫೈರ್ ಅನ್ನ ಉಲ್ಲಂಘಿಸಿದರ ಹಿಂದಿನ ಕಾರಣ ಏನು ಅಂತ ಹೇಳೋದಾದ್ರೆ, ನಾನು ನಿಮಗೆ ಹೇಳಿದ ಹಾಗೆ ಈ ಕದನ ವಿರಾಮದಿಂದ ಚೀನಾಗೆ ತುಂಬಾ ಸಿಟ್ಟಾಗಿತ್ತು. ಈ ಕದನ ವಿರಾಮ ಘೋಷಣೆ ಆದ ಮೇಲೆ ನಾವು ಕೂಡ ಈ ಕದನ ವಿರಾಮದ ಭಾಗಿ ಅಂತ ತೋರಿಸೋದಕ್ಕೆ ಪಾಕಿಸ್ತಾನ ಕದನ ವಿರಾಮದ ಉಲ್ಲಂಘನೆ ಮಾಡೋಕೆ ಆರಂಭ ಮಾಡ್ತು. ನಂತರ ಚೈನಾದ ವಿದೇಶಾಂಗ ಮಂತ್ರಿ, ಪಾಕಿಸ್ತಾನದ ವಿದೇಶಾಂಗ ಮಂತ್ರಿ ಹಾಗೂ ಭಾರತದ NSA ಚೀಫ್ ಆದಂಥ ಅಜಿತ್ ದೋವಲ್ ಅವರೊಂದಿಗೆ ಮಾತಾಡಿ ಶಾಶ್ವತ ಕದನ ವಿರಾಮದ ಬಗ್ಗೆ ಪ್ರಯತ್ನ ನಡೀತಿದೆ ಅನ್ನೋ ಸುದ್ದಿ ಹೊರಬರುತ್ತೆ. ಈ ಸುದ್ದಿ ಹೊರಬಂದ ಕೆಲವೇ ಸಮಯದ ನಂತರ ಪಾಕಿಸ್ತಾನ ಡ್ರೋನ್ ಅಟ್ಯಾಕ್ ಅನ್ನು ನಿಲ್ಲಿಸುತ್ತೆ. ಒಟ್ಟಾರೆ ಚೈನಾ ಕದನ ವಿರಾಮದಲ್ಲಿ ತನ್ನ ಪಾತ್ರವನ್ನು ತೋರಿಸಲಿಕ್ಕೆ ಇಷ್ಟೆಲ್ಲ ನಾಟಕ ಮಾಡಬೇಕಾಯಿತು. ಇದರಿಂದ ಜಿಯೋ ಪೊಲಿಟಿಕಲ್ ಪರಿಣಾಮದ ಬಗ್ಗೆ ಹೇಳೋದಾದ್ರೆ, ಮೊದಲನೆಯದಾಗಿ ಚೀನಾ ಪಾಕಿಸ್ತಾನಕ್ಕೆ ಹಣಕಾಸು ನಿಧಾನಗೊಳಿಸಬಹುದು ಅಥವಾ ಕಡಿಮೆ ಮಾಡಬಹುದು. ಹಾಗೂ ಇದುವರೆಗೂ ಪಾಕಿಸ್ತಾನ ಅಮೆರಿಕ ಮತ್ತು ಚೀನಾದ ನಡುವೆ ಬ್ಯಾಲೆನ್ಸ್ ಮಾಡಿಕೊಂಡು ನಡೀತಾ ಇತ್ತು. ಆದರೆ ಈ ಘಟನೆಯಿಂದ ಪಾಕಿಸ್ತಾನ ಬಹಳ ದೊಡ್ಡ ಸಮಸ್ಯೆ ಎದುರಿಸಬೇಕಾಗುತ್ತೆ. ನಂತರ ಚೈನಾದ ಬಗ್ಗೆ ಹೇಳೋದಾದ್ರೆ, ಚೈನಾ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಲೀಡರ್ ಅಂತ ತೋರಿಸ್ಕೊಳ್ಳುವ ಪ್ರಯತ್ನ ಚೈನಾ ಮಾಡ್ತಾ ಇದೆ. ಆದರೆ ಚೈನಾ ಜಾಗತಿಕ ಮಟ್ಟದಲ್ಲಿ ಬಿಡಿ, ದಕ್ಷಿಣ ಏಷ್ಯಾದಲ್ಲಿ ಕೂಡ ಮಧ್ಯಸ್ಥಿಕೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರಿಂದ ಇದು ಚೈನಾದ ಒಂದು ದೊಡ್ಡ ಫೇಲ್ಯೂರ್ ಆಗಿದೆ. ಆದ್ರಿಂದ ಮುಂಬರುವ ಸಮಯದಲ್ಲಿ ಚೈನಾ CPEC ಮಿಲಿಟರೀಕರಣಗೊಳಿಸಬಹುದು. ಸೊ ಮುಂದೆ ಚೀನಾ ಹಾಗೂ ಪಾಕಿಸ್ತಾನದ ರಿಲೇಶನ್ಶಿಪ್ ಹೇಗೆ ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.